ಏನಾಯ್ತ್ಲೆ ಯಾಕೆ ಸೈಲೆಂಟ್ ಇದೆ? ಹೇಳ ನಮ್ಗ. ಏನಿಲ್ಲ, ನಮ್ಮ ಮನ್ಯಾಗ ನಿತಿನ್ ಜೊತೆ ದೋಸ್ತಿ ಬಿಡ ಅಂತ ಹೇಳಕುಂತಾರ. ನಿಮ್ ಮನ್ಯಾಗ ಎಷ್ಟ್ ದಿನ ಅಂತ ಹೇಳಕುಂತಾರ ಅವ್ನ ದೋಸ್ತಿ ಬಿಡ ಅಂತ? ನಿಮ್ ಮನ್ಯಾರ್ಕಿನ ಹೆಚ್ಚಿಂದ ಐತೆ ಬಿಟ್ಟು ಬಿಡು. ಏನ್ ಮಾತಾಡ್ತಿಲ್ಲ ಸುಮ್ಮನೆ ಒಬ್ಬರಕಂತ ಹೋಗ್ಯನ್ ಗೊತ್ತಾಗ್ಬಿಡು. ಎದಕ್ಲಿ ಏನಾಗೈತಿ? ಎಲ್ಲರೂ ಸಪ್ಪಾಗಿ ಕುಂತಿರ್ಲ. ಅವ್ನ ಜೊತೆ ಅಡ್ಡಾಡಕೈತಿ ಅಲ್ಲ, ಅದ್ರ ಸಂಬಂಧನ ಅವ್ರ ಮನ್ಯಾಗ ಬೇಯಕತ್ತಾರಂತ. ಅವಾಗ ಸುಮ್ನೆ ನಿನ್ಲಿದ್ದ ಅವಾಗ ಯಾಕೆ ತೊಂದ್ರೆ ಕೈ ಬಿಟ್ಟು ಬಿಡ್ರಿ ಇವ್ನ ಎಲ್ಲ ದೋಸ್ತಿ ಬೇಡ. ಅದಕ್ಕೆ ಯಾಕೆ ಚಿಂತೆ ಮಾಡ್ತಿಲಿ? ನನ್ನ ಸಂಬಂಧ ಅಷ್ಟೆಲ್ಲ ಬಯಸ್ಕೊಳತ್ತೆ ಅಂದ್ರ ಮಾತಾಡೋದು ಬಿಟ್ಬಿಡು ನನ್ನ ಜೊತೆ. ನಾ ಎಲ್ಲ ಅರ್ಥ ಮಾಡ್ಕೊತೀನಿ ತೋಲಿ. ಇಲ್ಲಿ ಅವರೆಲ್ಲ ಹಂಗ ಮಾತಾಡ್ತಾರ, ನೀನು ಹಂಗ ಮಾತಾಡ್ತಿಲ್ಲ. ಮನೆಯವ್ರಿಗೆ ಏನು ಗೊತ್ತಿರ್ತೈತೆ ಅನ್ಲಿ, ನಮ್ಮ ಸಣ್ಣ ಪುಟ್ಟ ತಪ್ಪು ನೋಡಿಕೆ ಸಡ್ಯಾಡ್ ಬಿಡ ಅಂತ ಹೇಳ್ತಿರ್ತಾರ. ಲೇ ನನಗೆ ಕಷ್ಟ ಸುಖ ಅಂತ ಬಂದಾಗ ನೀನ ನಿಂತಿಲ್ಲ. ಲೇ ನನಗೇನು ಕಷ್ಟ ಅಂತ ಬಂದಾಗ ನಿಮ್ಮ ಮನೆಗೆ ಹೋಗಂತ ಕಳ್ತಾರ, ಆದ್ರೂ ಒಳ್ಳೆ ಬರ್ತಿಲ್ಲ. ಲೇ ನೀನು ತಪ್ಪು ಮಾಡಿರ್ತೀವಿ, ನಾವು ತಪ್ಪು ಮಾಡಿರ್ತೀವಿ. ನಮ್ಮ ಮನೆಯವ್ರ ಕಣಿ ಕೆಟ್ಟರಾಗಿ ಕಾಣಿಸ್ತೀವಿ. ನಾವೆಲ್ಲರೂ ಸೇರಿ ಒಳ್ಳೆಯರಾಗಿ ತೋರ್ಸ್ಕೊಂಡು ಏನೋ ಕಷ್ಟ ಸುಖ ನಾವು ಒಂದಾಗಿವಿ. ನಾನು ಎಂಥ ಕೆಟ್ಟ ಪರಿಸ್ಥಿತಿ ಇದ್ರು ಅವ ನಮ್ಮ ಜೊತೆ ನಿಂತಾನ. ಜೀವನದಾಗ ಏನೇ ಆದ್ರೂ ಯಾರೇ ಏನಾದ್ರೂ ಅವ್ನು ಬಿಟ್ಕೊಡಂಗಿಲ್ಲ.